ಇನ್ನು ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ನಲ್ಪಿಯ ಶಾಸಕರಾದಂತಹ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಚಲನಚಿತ್ರ ನಿರ್ಮಾಪಕರು ಹೌದು, ಮಾಜಿ ಸಚಿವರು ಹೌದು, ಜನಪ್ರಿಯ ಶಾಸಕರು ಮುನಿರತ್ನ ಅವರನ್ನ ಕೂಡ ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಬೇಕಾಗಿ ಸಭೆಯ ಡಾಕ್ಟರ್ ಗಿರೀಶ್ ಕಾಸರವಳ್ಳಿ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ಳೋಣ. ತೊಡಸಲಿದ್ದಾರೆ SVR ಅವರಿಗೆ. ನಾದಬ್ರಹ್ಮ ಹಂಸಲೇಖ ಅವರನ್ನ ಪ್ರೀತಿ. ಇದೆಲ್ಲದರ ಜೊತೆಗೆ ಒಂದು ಸಿನಿಮಾದ ಯಶಸ್ಸು ಪ್ರಮುಖವಾಗಿ ಅದರ ನಿರ್ದೇಶಕನ ಸೃಜನಶೀಲತೆಯ ಮೇಲೆ ಅವಲಂಬಿತವಾಗಿರುತ್ತೆ. ಅಂತಹ ಓರ್ವ ಕ್ರಿಯಾಶೀಲ ಯಶಸ್ವಿ ನಿರ್ದೇಶಕರು ನಮ್ಮೆಲ್ಲರ, ನಮ್ಮ ಸ್ಯಾಂಡಲ್ವುಡ್ನ, ನಮ್ಮ ಕರುನಾಡಿನ ಹೆಮ್ಮೆ SV ರಾಜೇಂದ್ರ ಸರ್. ಕಲಾ ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ಬಾಬು ಸರ್ ಸಿನಿಮಾ ನಿರ್ಮಾಪಕರಾದಂತಹ ಇಂತಹ ಅನರ್ಘ ರತ್ನವನ್ನ ಕೊಟ್ಟಂತಹ ಮತ್ತೊಂದು ವಜ್ರ ಶಂಕರ್ ಸಿಂಗ್ ಮತ್ತು ತಾಯಿ ಹೆಸರಾಂತ ನಟಿ ಪ್ರತಿಮಾ ದೇವಿ. ಶಂಕರ್ ಸಿಂಗ್ ರವರ ಕೊಡುಗೆ ಕರುನಾಡಿಗೆ ಕಮ್ಮಿಯೇ. ಬರೀ ಒಂದು ಜೋರಾದ ಚಪ್ಪಾಳೆ. ಶಂಕರ್ ಸಿಂಗ್ ಮತ್ತು ಪ್ರತಿಮಾ ದೇವಿಯವರನ್ನ ಇಲ್ಲಿ ಸ್ಮರಿಸಲಿಲ್ಲ ಅಂತ ಕಾರ್ಯಕ್ರಮ ಪೂರ್ಣ ಅನಿಸೋದಿಲ್ಲ. ವೈವಿಧ್ಯಮಯ ಕಥಾವಸ್ತುವನ್ನ ಹೊಂದಿರುವಂತಹ ವಿಭಿನ್ನ ಸಿನಿಮಾಗಳು ಇವರ ಸಾರಥ್ಯದಲ್ಲಿ ಮೂಡಿ ಬಂದಿದೆ. ಆಕ್ಷನ್, ಥ್ರಿಲ್ಲರ್, ಕಾಮಿಡಿ, ಸ್ಟೋರಿ, ಮಕ್ಕಳ ಚಿತ್ರ ಹೀಗೆ ಬಹುತೇಕ ಎಲ್ಲಾ ಪ್ರಕಾರದ ಸಿನಿಮಾಗಳನ್ನ ನಿರ್ದೇಶಿಸಿರುವಂತಹ ನನ್ನ ದಿನಗಳ ಚಿತ್ರೋತ್ಸವ ಜರುಗುತ್ತಿದೆ. ಕ್ಯಾಂಪ್ ಫಿಲ್ಮ್ ಫೆಸ್ಟಿವಲ್ 2020 ಮಾಡಿ ಜೊತೆಗೂಡಬೇಕು. ಈಗ ಬಾಬು ಅವರು 75ನೆಯ ವಯಸ್ಸಿನ ಸುವರ್ಣ ಸಂಭ್ರಮದ ದೀಪ ಹಚ್ಚುವ ಜೊತೆಯಲ್ಲಿಯೇ ವೃತ್ತಿ ಬದುಕಿನ ಬೆಳ್ಳಿ ಹಬ್ಬವನ್ನೂ ಆಚರಿಸಿಕೊಳ್ಳುತ್ತಿದ್ದಾರೆ. ವೀರಲೋಕದ ಹೆಮ್ಮೆಯ ಮೊದಲಿಯಾರ್ ಅವರ ಸಾರಥ್ಯದಲ್ಲಿ ಬಾಬು ರವರ ಕುರಿತಾದಂತಹ SVR ಅವರ ಮನದ ಮಾತನ್ನ ತಿಳಿಸಲಿಕ್ಕಾಗಿ ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಬರ್ತ್ಡೇ ಸರ್. ವಿಶ್ ಯು ಆಲ್ ದಿ ಬೆಸ್ಟ್. ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿಲ್ಲ ನನಗೆ. ಅವಾಗ ಅಲ್ಲಿ 2 ಥಿಯೇಟರ್ ಇದ್ದು, ಮಲ್ಲಿಕಾರ್ಜುನ HPC ಅಂದ್ಬಿಟ್ಟು. ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ. ಬಟ್ 5 ವರ್ಷ ನನಗೆ ಅವಾಗ ನಾಗರಹೊಳೆ 1977, 9 ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ. ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ, ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದೆ ನನಗೆ ಅಂಬರೀಷ್ ಬಾಬುನಿಂದ. ಯಾಕಂದ್ರೆ ಅವ್ರ ಮನೆಗೆ ಬರ್ತಾರೆ ಶಿವಮೊಗ್ಗದಲ್ಲಿ ಅಂತ ನಾವು ಸಿನಿಮಾ ಸರ್. ಬಾಬು ಸರ್, I don't know, ಬಟ್ ಒಂದು ಸಿನಿಮಾದಲ್ಲಿ ಈ ಥರ ಒಂದು ಕಮರ್ಷಿಯಲ್ ಎಲಿಮೆಂಟ್ ನಮ್ಮ ಮಕ್ಕಳಲ್ಲಿ ಫಸ್ಟ್ ಮುಗಿಸಿದ್ದು ಅವಾಗ ನಾವು ಮಕ್ಕಳಲ್ಲಿ ಕೇಳ್ತಾ ಇದ್ದೀವಿ. ನೀವೇ ಸರ್. ಅಂಬರೀಷ್ ಮಾಮ ತುಂಬ ಮನೆಗೆ ಬರ್ತಾ ಇದ್ರು, ಬಟ್ ಅವ್ರನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ದು ನೀವು ಸಿನಿಮಾ ಆದ್ಮೇಲೆ ಸರ್. ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳಬೇಕು ಅಂದ್ರೆ, ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು. 2 ಸಿನಿಮಾ ಆಗ್ತಿದ್ದಂಗೆ 200 ಸಿನಿಮಾ ಮಾಡಿರುವಂತ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು. ಒಂದು ಕಾರ್ ತಗೊಂಡಿದ್ದ ಹಾಗೇನೆ ಕಾರು ನಿಮಗೆ ಬರೋಹಾಗೆ ಮಾಡಿದಂತ ಚಿತ್ರರಂಗನ ಮರೆಯುವಂತ ಕಾಲ ಇದು. ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಬಿಕಾಸ್ ಇಲ್ಲಿ ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ. ಬಟ್ ಈ ಥರ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ನಡೆದಾಗ
ಎಷ್ಟೋ ಸಾವಿರ ಅವಾರ್ಡ್ ಸೆರೆಮನೀಸ್ಕಿನ್ನ ಬೆಟ್ರ್ ಅಂತ ಅನ್ಸುತ್ತೆ ಇಂಥದ್ದು. ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೋತೀವಿ ನಾವು. ಅದ್ರಲ್ಲಿ ಯಾವ್ದನ್ನ ಐ ಡೋಂಟ್ ಮೀನ್ ಟು ಹ್ಯೂಮಿಲಿಯೇಟ್ ಎನಿ ಅವಾರ್ಡ್ಸ್, ಬಟ್ ವಿ ಜಸ್ಟ್ ಗ್ಲೋರಿಫೈ ಅವರ್ ಸೆಲ್ಸ್. ದಟ್ ಸ್ಮಾಲ್ 1 year ಅಚೀವ್ಮೆಂಟ್. ಅಂಥದ್ರಲ್ಲಿ ದಿಸ್ ಓನ್ಲಿ ರಿಮೈಂಡ್ಸ್ ಅಸ್, ಈ ಥರ ಒಂದು ಸಂದರ್ಭದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಹೌ ಸ್ಮಾಲ್ ವಿ ಸ್ಟಿಲ್ ಆರ್. ನಾವಿನ್ನೂ ಎಷ್ಟು ಚಿಕ್ಕ ಕೆಲಸದಲ್ಲಿ ಇನ್ನೂ ಏನೇನು ಮಾಡೋದಿದೆ ನಮಗೆ. ತುಂಬ ಚೆನ್ನಾಗಿ ಮಾಡಿದ್ದೀರಿ ಹಂಸಲೇಖ ಸರ ಸಾಂಗ್. ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್, ಇಲ್ಲ ನಿಮ್ಮ ಅಚೀವ್ಮೆಂಟ್ಸು ನೀವು ಈ ಥರ ಒಂದು ಸಾಂಗ್ ಮಾಡ್ತೀರ ಅಂದ್ರೆ ಇಮ್ಯಾಜಿನ್ ಮಾಡ್ತೀರಿ. 50 ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡಬೇಕು, ಅಂಥದ್ರಲ್ಲಿ ಒಬ್ಬರು ಹಂಸಲೇಖ ಅವ್ರು ಬಂದೊಂದು ಸಂಗೀತ ನೀಡಬೇಕು ಅಂದರೆ ಇವತ್ತಿಗೆ ಸಾಧ್ಯನೇ ಆಗಿರೋಂಥ ಒಂದು ಕೆಲಸ. ಫಸ್ಟ್ ಆಫ್ ಆಲ್ 50 ವರ್ಷ ಚಿತ್ರರಂಗದ ಇರೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಇದ್ದ ಮೇಲೆ ಹಂಸಲೇಖ ಅಂತವ್ರು ಒಂದು ಸಾಂಗ್ ಮಾಡಿಕೊಡ್ತಾರಂತ ಸಾಧ್ಯನೇ ಇಲ್ಲ. ಇಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಐ ಜಸ್ಟ್ ಸಾ. ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್. ನೀವು ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅಂತ ಹೇಳ್ಬೋದೇ ಸರ್. We are too small in front of you. ಎಲ್ಲರ ಮುಂದೆ I think I wish you all the best of health, best of happiness, and ಈ ಪ್ರೋಗ್ರಾಮ್ ನಡೆಸ್ಕೊಟ್ಟು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ದೀರಾ ಸರ್ ತಾವೆಲ್ಲ. I think it's very huge, it's very humble, and ಈ ಥರ ಕಾರ್ಯಕ್ರಮಕ್ಕೆ ಈ ಥರ ಹಾಲ್ ತುಂಬೋದಿದೆಯಲ್ಲ, ಅದು ನೋಡೋದಕ್ಕೆ ಇನ್ನೂ ಲಕ್ಷಣ. ಯಾವುದೋ ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತವೆ. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್. ಅಂಥದ್ರಲ್ಲೂ ಬಂದಿರೋ ವ್ಯಕ್ತಿಗಳು, ನಾನು ಹೇಳಿದ್ನಲ್ಲ, ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕ ಆಯಿತು, ಬಂದ ಮೇಲೆ ನನಗೆ ಕುತ್ಕೊಂಡು ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗಿ ಯಾರಪ್ಪ ಎದುರುಗಡೆ ಕೂತಿರೋದು ಅಂದ್ಬಿಟ್ಟು. ಸೊ ಇಟ್ಸ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ರಾಕ್ಲೈನ್ ಸರ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಬಾಬು ಸರ್, ಐ ನೆವರ್ ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು, ಬಟ್ ಐ ಹ್ಯಾವ್ ದಿ ಆಪರ್ಚುನಿಟಿ ಟು ಸೆಲೆಬ್ರೇಟ್ ಯು ಆನ್ ಸ್ಕ್ರೀನ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಇಲ್ಲಿ ಇರೋರು ಎಲ್ಲರಿಗೂ ನಾನು ನಮಸ್ತೆ ಹೇಳ್ತಾ, ಸಾರಿ ಎಲ್ಲಕ್ಕಿಂತ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ, ಅದು ನಂಗೆ ಕ್ಷಮೆ ಇರಲಿ, ಬಿಕಾಸ್ ಶೂಟಿಂಗ್ ನಾನು ಸ್ವಲ್ಪ ನಿಲ್ಲಿಸ್ಕೊಂಡಿದ್ದೀನಿ. ಸೊ ದಟ್ಸ್ ಆಲ್ ಇಟ್ ಇಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ವರ್ಷಗಳ ನಂತರ ತುಂಬ ಮುಖಗಳನ್ನು ನಾನು ನೋಡಿದೆ ವಾಪಸ್ ನಾನು ಇಲ್ಲಿ, ಎಸ್ಪೆಷಲಿ ಹಂಸಲೇಖ ಸರ್. ಐ ಸಾ ಯು ಆಫ್ಟರ್ ಲಾಂಗ್ ಟೈಮ್, ಐ ಸಾ ಮೆನಿ ಪೀಪಲ್ ಆಫ್ಟರ್ ಲಾಂಗ್ ಟೈಮ್. ಸೊ ಅದು ಇನ್ನೂ ಸ್ವಲ್ಪ ಭಾವನೆಗಳನ್ನ ಜಾಸ್ತಿ ಮೂಡಿಸುತ್ತೆ ಹೊರತು ಚಿತ್ರರಂಗದ ಮೇಲೆ ಬೇರೆ ಏನಿದೆ. ಥ್ಯಾಂಕ್ ಯು ಆಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಎಂದೂ ಬೀಗದೆ ಸದಾ ಬಾಗುತ್ತಾನೆ ನಮ್ಮ ಹೃದಯದ ಅರ್ಧ ಭಾಗವನ್ನ ಆವರಿಸಿರುವಂಥವ್ರು ಕಿಚ್ಚ ಸುದೀಪ್ ಅವರ ನಡತೆಯಿಂದ, ನಡವಳಿಕೆಯಿಂದ. ಒಂದು ಜೋರಾದ ಚಪ್ಪಾಳೆ. ವೇದಿಕೆಯಲ್ಲಿ ಇವತ್ತೇನು ಅನಿಸ್ತಿದೆ ಅಂದರೆ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂಥ ಭಾವ ಮೂಡ್ತಾ ಇದೆ. ಧನ್ಯವಾದಗಳು. ಬ್ಯುಸಿ ಸ್ಕೆಡ್ಯೂಲ್ ನಡುವೆ ಕೂಡ SPR ಅವರ ಸಾಧನೆಯನ್ನ ಗೌರವಿಸಬೇಕು, ಅದನ್ನು ಸ್ಮರಿಸಬೇಕು ಅನ್ನೋ ಸಲುವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಎಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳು. SPR Act 50 ಉದ್ಘಾಟನೆಗೊಂಡಿದೆ. ನಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬೀಳ್ಕೊಡ್ತಾ, ನಿಮ್ಮ ಸಹಕಾರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಜೊತೆಗೆ ಹೀಗೆ ಇರಲಿ ಎಂದು ಕೇಳ್ತಾ, ಈಗ ಅದಕ್ಕೂ ಮುನ್ನ ಚಿತ್ರರಂಗದಲ್ಲಿ ನಿರ್ಮಾಪಕನಾಗಿ ಅವರದೇ ಆದ ಒಂದು ಛಾಪನ್ನ